ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಜಸ್ಟ್ ಕ್ಲಿಪ್ಪಿಂಗ್ಸ್ ಹಾಕ್ಬಿಟ್ಟು ಮಾರ್ನಿಂಗಿಂದ ಏನೇನು ಮಾಡಿದ್ದೀನಿ ಅಂತ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಷ್ಟೇ. ನೋಡ್ಕೊಬನ್ನಿ, ಮತ್ತೆ ಸಿಗ್ತೀನಿ. ಬಾಯ್. ನಾನು ಜಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ವೀಡಿಯೋದಲ್ಲಿ ಅಂದರೆ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ನಮ್ಮ ಮನೆ ತುಂಬ ನಾವು ಜನ ಇದ್ದೀವಿ, ಅದಕ್ಕೇನು ಸ್ವಲ್ಪ ಶೈ ಫೀಲಿಂಗ್ ಆಗುತ್ತೆ ಮಾತಾಡೋಕ್ಕೆ. ನಾನು ಮಾರ್ನಿಂಗ್ ಜೀರಾ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ. ಲಾಸ್ಟ್ ಲಾಗಲ್ಲೂ ಕೂಡ ಹೇಳಿದ್ದೆ ನಾನು. ಆಮೇಲೆ ಸ್ವಲ್ಪ ಬಿಸಿನೀರು ಕೂಡ ಕಾಯಿಸ್ಕೊಬೇಕಿತ್ತು, ಅದು ಕಾಯಿಸ್ಕೊಂಡೆ. ವೀಡಿಯೋಸ್ ಅಂದರೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲ್ಲ. ಅವಾಗ ಏನಾದ್ರು ಮಾಡ್ಬೇಕಾದ್ರೆ ಜಸ್ಟ್ ಅದನ್ನು ಒಂದು ಮೂಲೆಯಲ್ಲಿ ಫೋನ್ ಇಟ್ಬಿಟ್ಟು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ವೀಡಿಯೋಸ್ನ. ಅದಾದಮೇಲೆ ಕುತ್ಕೊಂಡು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡುವಾಗ ಸ್ವಲ್ಪ ಫೇಸ್ ಎಕ್ಸ್ಪ್ರೆಷನ್ ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದೇನೋ ಅಂತ. ನಾನು ಸ್ವಲ್ಪ ಇವಾಗ ಚಬ್ಬಿ ಆಗಿಬಿಟ್ಟಿದ್ದೀನಿ. ಮುಂಚೆ ಜಸ್ಟ್ ನಾನು 42-43 kg ಇದ್ದೆ ಅಷ್ಟೇ. ಇವಾಗ ಸಡನ್ನಾಗಿ 70 kg ಆಗಿಬಿಟ್ಟಿದ್ದೀನಿ. ಹೆಂಗಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೆಲ್ದಿಯಾಗಿ ತಿನ್ಕೊಂಡೆ ಇವಾಗ ವೆಯ್ಟ್ ಲಾಸ್ ಆಗಬೇಕು. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲರೂ ಕೂಡ ವೆಯ್ಟ್ ಗೇನ್ ಆಗ್ತಾರೆ ಅಂತಲ್ವ, ಅದಕ್ಕೆ. ಸೊ ಅದಕ್ಕೆ ಇವಾಗ ನಾನು ಚಾಕ್ಲೇಟ್ ಬನಾನಾ ಓಟ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಆಲ್ರೆಡಿ ಬ್ಲಾಗಿಂದ ಕವರ್ ನೋಡಿರ್ತೀರ ಚಾಕ್ಲೇಟ್ ಬನಾನಾ ಓಟ್ಸ್ ಅಂತ. ಸೊ ಇದು ತುಂಬ ಹೆಲ್ದಿಯಾಗಿರುತ್ತೆ. ಅಂದರೆ ಇದಕ್ಕೇನು ನಾನು ಜಾಗ್ರಿ ಶುಗರ್ ಏನೂ ಆ್ಯಡ್ ಮಾಡಲ್ಲ, ಜಸ್ಟ್ ಕೋಕೋ ಪೌಡರ್ ಆ್ಯಡ್ ಮಾಡಿದ್ದೀನಿ, ಮಿಲ್ಕು ಓಟ್ಸು ಅಷ್ಟೇ. ಆ್ಯಂಡ್ ಬನಾನಾ ಲಾಸ್ಟಲ್ಲಿ ಬನಾನಾ ಕುಕ್ ಆದಮೇಲೆ ಬನಾನಾ ಕೂಡ ಆ್ಯಡ್ ಮಾಡಿಕೊಂಡೆ ಒಂದೇ ಒಂದು. ಈಗ ನಾನಿಲ್ಲಿ ಏಲಕ್ಕಿ ಬಾಳೆಹಣ್ಣು ಹಾಕ್ಕೊಂಡಿದ್ದು. ನಮ್ಮ ಮನೆಯಲ್ಲಿ ಪಚ್ಚ ಬಾಳೆಹಣ್ಣೆಲ್ಲ ತಿನ್ನೋಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ಶೀತ ಆಗುತ್ತೆ, ಪಾಪುಗೆ ಇದು ಎಫೆಕ್ಟ್ ಆಗುತ್ತೆ ಅದು ಇದು ಅಂತಾರೆ ಅಷ್ಟೇ. ಜಸ್ಟ್ ಒಂದೇ ಒಂದು ಸ್ಪೂನ್ ಅಷ್ಟೇ ಹಾಕ್ಕೊಂಡಿದ್ದು ಕೋಕೋ ಪೌಡರು. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಬರೀ ಹಂಗೆ ತಿನ್ನೋಕ್ಕಾಗಲ್ಲ ಅಂತ. ನಂಗೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಹಾಕ್ಕೊಂಡಿರೋದು. ಆಮೇಲೆ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಚೂರು ಲಂಪ್ಸ್ ಇರಬಾರ್ದು. ಚಾಕ್ಲೇಟ್ ಲಂಪ್ಸ್ ಇದ್ರೆ ಚೆನ್ನಾಗಿರಲ್ಲ ಅಂತ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ಆಮೇಲೆ ಇನ್ನೇನು ಮಾಡಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಈ ವಿಡಿಯೋ ನೋಡ್ಕೊಂಡು ಹೇಳ್ಬೇಕಾದ್ರೆ, ಅಂದರೆ ಫಸ್ಟ್ ಟೈಮ್ ಅಲ್ವಾ ಈ ಥರ ಎಲ್ಲ ಮಾಡ್ತಾ ಇರೋದು. ಅಂದರೆ ಮುಂಚೆಯಿಂದ ಎಕ್ಸ್ಪೀರಿಯನ್ಸ್ ಇದ್ದರೆ ಚೆನ್ನಾಗಿರ್ತಾಯಿತ್ತು. ನಾನು ಪ್ರೆಗ್ನೆನ್ಸಿ ಟೈಮಲ್ಲೇ ಮಾಡೋಣ ಅಂದ್ಕೊಂಡಿದ್ದೆ, ಆದರೆ ನನಗೆ ಕಂಫರ್ಟಬಲ್ ಇರಲಿಲ್ಲ. ಆವಾಗ ತುಂಬ ವಾಮಿಟಿಂಗ್ ಆಗ್ತಾಯಿತ್ತು ಅಷ್ಟೇ, ಅದಕ್ಕೋಸ್ಕರ ಮಾಡಿಲ್ಲ. ಆಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸುಸ್ತಾಗ್ತಿತ್ತು, ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ತಿನ್ನಬೇಕಲ್ವಾ, ತಿಂದಿರಲಿಲ್ವಲ್ಲ, ಅದಕ್ಕೆ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಸೈಡೆಲ್ಲ ಚಾಕ್ಲೇಟ್ ಇರುತ್ತಲ್ಲ ಅದೆಲ್ಲ ನೀಟಾಗಿ ಮಧ್ಯಕ್ಕೆ ತೊಗೊಂಡೆ. ಅಂದರೆ ಜಸ್ಟ್ ಒಂದು 5 ಮಿನಿಟ್ಸ್ ಕುಕ್ಕಲ್ಲಿ ಸಾಕು. 5 ಮಿನಿಟ್ಸ್ ಕೂಡ ಓವರ್ ಆಗಿಬಿಡುತ್ತೆ. ಒಂದು 3 ಮಿನಿಟ್ಸ್ ಸಾಕು ಅನ್ಸುತ್ತೆ ಕುಕ್ ಮಾಡೋಕ್ಕೆ. ನೀಟಾಗಿ ಕುಕ್ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಬನಾನಾ ಆ್ಯಡ್ ಮಾಡ್ಕೊಳ್ಳೋದಷ್ಟೇ, ಇನ್ನೇನಿಲ್ಲ. ಇದರಲ್ಲಿ ಪ್ರೋಟೀನ್ ಇರುತ್ತೆ, ಹೆಲ್ದಿ ಕಾರ್ಬ್ಸ್ ಇರುತ್ತೆ, ಆಮೇಲೆ ನ್ಯಾಚುರಲ್ಲಾಗಿ ಸ್ವೀಟ್ ಇರುತ್ತೆ ಅಷ್ಟೇ, ಇನ್ನೇನಿಲ್ಲ. ಆಮೇಲೆ ಒಳ್ಳೆ ಫ್ಲೇವರ್ಗೆ ಚಾಕ್ಲೇಟ್ಸ್ ಹಾಕೊಂಡಿರ್ತೀವಲ್ಲ, ಅಂದರೆ ಕೋಕೋ ಪೌಡರು ಅದೇ ಸಾಕು. ಇಲ್ಲಾಂದರೆ ಇದಕ್ಕೆ ಡಾರ್ಕ್ ಚಾಕ್ಲೇಟ್ ಕೂಡ ಹಾಕ್ಕೋಬೋದಂತೆ, ಚೆನ್ನಾಗಿರುತ್ತೆ. ನನಗೆ ಡಾರ್ಕ್ ಚಾಕ್ಲೇಟ್ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೇ. ಇಲ್ಲಿ ಅಂದರೆ ಮೀಡಿಯಮ್ ಸೈಜ್ದೇ ತೊಗೊಂಡಿದ್ದೀನಿ ಬಾಳೆಹಣ್ಣು, ಅದು ಏಲಕ್ಕಿ ಬಾಳೆಹಣ್ಣು ಅಲ್ವಾ. ಅದು ಕೂಡ ನೀಟಾಗಿ ಕಟ್ ಮಾಡ್ಕೊಂಡೆ. ಅದನ್ನು ನನಗೆ ಹೀಗೆಲ್ಲ ವೀಡಿಯೋ ಮಾಡಬೇಕಾದ್ರೆ ಸ್ವಲ್ಪ ಇದಾಗಿಬಿಡುತ್ತೆ. ಅಂದರೆ ನಾರ್ಮಲಾಗಿ ಮಾಡ್ತಾಯಿದ್ರೆ ಬೇಗ ಬೇಗ ಮಾಡಿಬಿಟ್ಟಿರ್ತೀನಿ, ವೀಡಿಯೋಗಲ್ವ ಸ್ವಲ್ಪ ಸ್ಲೋ ಅಷ್ಟೇ, ಇನ್ನೇನಿಲ್ಲ. ಅಂದರೆ ಹೋಗ್ತಾ ಸರಿ ಹೋಗ್ಬೋದೇನೋ ಗೊತ್ತಿಲ್ಲ. ಹಾಂ ಅಷ್ಟೇ. ಇನ್ನು ವಾಯ್ಸ್ ಓವರ್ ಏನು ಕೊಡಬೇಕು ಅಂತಲೂ ನನಗೆ ಗೊತ್ತಾಗ್ತಾಯಿಲ್ಲ. ನನಗೆ ಸ್ವಲ್ಪ ಹಂಗೆ ಮೂತಿ ಹಂಗೆ ಅಂತ ಮಾಡ್ಕೊಂಡಿರ್ತೀನಿ. ಈಗ ನಿಮಗೆ ಗೊತ್ತಿರುತ್ತೆ, ಯಾರು ಕೆಲಸ ಮಾಡ್ಬೇಕಾದ್ರೆ ಹಿಂಗೆ ಆಗ್ಬಿಡುತ್ತೆ ಫೇಸಸ್ ಎಲ್ಲ ಅಂತ. ಹಂಗೆ ಸ್ವಲ್ಪ ಒಂದು ಸ್ಮೈಲ್ ಕೊಟ್ಟಿದ್ದೀನಿ. ಆಮೇಲೆ ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ಸ್ಲೈಸಾಗಿ ಏನು ಕಟ್ ಮಾಡ್ಕೊಳ್ಳಿಲ್ಲ, ಸ್ವಲ್ಪ ಅಂದರೆ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೆ ಅಷ್ಟೇ. ಅದನ್ನೆಲ್ಲನೂ ಹಾಕ್ಕೊಂಡೆ, ಅಂದರೆ ಸ್ವಲ್ಪನೇ ಮಾಡಿಕೊಂಡೆ. ಇದು ಫಸ್ಟ್ ಟೈಮ್ ಮಾಡ್ಕೊಂಡು ತಿಂತಾ ಇರೋದು ಇದನ್ನು, ಅದಕ್ಕೆ ಲಾಸ್ಟ್ ಟೈಮ್ ಓಟ್ಸ್ ಪ್ಯಾನ್ ಕೇಕ್ ಮಾಡಿದ್ದೆ, ಅದು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ, ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಅದು ಕೂಡ ಚೆನ್ನಾಗಿತ್ತು. ಸೊ ನಂಗೆ ಓಟ್ಸಲ್ಲಿ ಏನಾದರೂ ಅಂದರೆ ಸ್ವೀಟಾಗಿ ತಿನ್ನಬೇಕಂತ ಇಷ್ಟ, ಈ ಖಾರವಾಗಿ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಓಟ್ಸಲ್ಲಿ ಆಮ್ಲೆಟ್ ಟ್ರೈ ಮಾಡಿದ್ದೆ, ಅದಂತೂ ಚೂರು ಚೆನ್ನಾಗಿರಲಿಲ್ಲ, ನಂಗೆ ಚೂರು ಇಷ್ಟ ಆಗಲಿಲ್ಲ ತಿನ್ನೋಕ್ಕೆ, ಅದಕ್ಕೆ ಅದನ್ನ ಬಿಟ್ಬಿಟ್ಟೆ. ಸೊ ಇದು ಓವರಾಲ್ ಚೆನ್ನಾಗಿತ್ತು. ಅಂದರೆ ಬರೀ ಓಟ್ಸ್ ತಿಂದರೆ ಒಂಥರ ಸಪ್ಪೆ ಸಪ್ಪೆ ಹೊಡೆಯುತ್ತೆ. ಸೊ ಈ ಥರ ಬನಾನಾ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅಂದರೆ ಕಾಪ್ಸ್ ಇರುತ್ತಲ್ವ. ಸೊ ಹೆಲ್ದಿ ಆ್ಯಂಡ್ ಈಸಿ ಕೂಡ ಮಾಡ್ಕೊಳ್ಳೋದು. ಇದು ಜಸ್ಟ್ ನನಗೆ ಮಾಡ್ಕೊಳ್ಳೋಕ್ಕೆ ಒಂದು 6-7 ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದು ಮಾಡೋಕ್ಕೆ. ಸೊ ಅಂದರೆ ವೀಡಿಯೋ ಮಾಡಿಕೊಂಡೆ ಅಷ್ಟು ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇಲ್ಲ ಅಂದಿದ್ದರೆ ಒಂದು 5 ಮಿನಿಟ್ಸಲ್ಲಿ ಆಗಿಬಿಡ್ತಿತ್ತು ನಾವು ಬೇಗ ಬೇಗ. 5 ಮಿನಿಟ್ಸಲ್ಲಿ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ತಿನ್ಬೋದು, ಅಂದರೆ ಎಲ್ಲರೂ ಮಾಡ್ಕೊಂಡು ತಿನ್ಬೋದು ಅಲ್ವಾ.
ನೀವು ಟ್ರೈ ಮಾಡಿ, ಚೆನ್ನಾಗಿದೆ.